ರಚಿತಾ ತನ್ನ ಕಾಲಿನ ಗೆಜ್ಜೆ ಶಬ್ದ ಮಾಡ್ತಾ ವೇದಿಕೆ ಮೇಲೆ ಬರ್ತಾಳೆ ಮತ್ತು ನಗ್ತಾ ಎಲ್ಲರನ್ನ ನೋಡ್ತಾಳೆ. ಅವಳಿಗೆ ತುಂಬ ನಾಚಿಕೆ ಆಗ್ತಿತ್ತು ಮತ್ತು ಬಹಳ ಸಂತೋಷವೂ ಆಗ್ತಿತ್ತು. ಇತ್ತ ಕಾರ್ಯಕ್ರಮ ನಡೆಸ್ಕೊಡೋನು ಹೇಳ್ತಾನೆ, ಹಾಗಾದರೆ ನಮ್ಮ ವಿಜೇತರಿಗೆ ಪ್ರಶಸ್ತಿನ ಅಗ್ನಿವರ್ಮ ಅವರು ನೀಡಲಿದ್ದಾರೆ. ಇದನ್ನು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟತೊಡಗುತ್ತಾರೆ. ಅಗ್ನಿವರ್ಮ ಯಾವುದೇ ಮುಖ ಭಾವವಿಲ್ಲದೆ ಎದ್ದು ವೇದಿಕೆ ಮೇಲೆ ಬರ್ತಾನೆ ಮತ್ತು ತನ್ನ ಕೈಯಲ್ಲಿ ಪ್ರಶಸ್ತಿ ಪೆಟ್ಟಿಗೆಯನ್ನು ತೆಗೆದುಕೊಳ್ತಾನೆ. ಅವನು ನೇರವಾಗಿ ರಚಿತಾಳ ಎದುರು ಬಂದು ನಿಲ್ತಾನೆ. ಒಂದು ಕ್ಷಣ ರಚಿತಾ ಅವನನ್ನು ನೋಡಿ ಬೆಚ್ಚಿ ಬೀಳ್ತಾಳೆ. ಆದರೂ ಅವಳು ತನ್ನ ಕಣ್ರೆಪ್ಪೆಗಳನ್ನ ಕೆಳಗೆ ಮಾಡ್ತಾಳೆ, ಯಾಕಂದರೆ ತನ್ನ ಮುಖ ಕಾಣಿಸ್ತಿಲ್ಲ ಎಂಬ ಸಮಾಧಾನ ಅವಳಿಗಿತ್ತು. ಆದರೆ ಅವಳ ಗುಲಾಬಿ ಬಣ್ಣದ ತೆಳುವಾದ ತುಟಿಗಳು ಅಗ್ನಿವರ್ಮನ ಕಣ್ಮುಂದೆ ಸ್ಪಷ್ಟವಾಗಿ ಕಾಣ್ತಿದ್ವು. ಯಾಕೋ ಅಗ್ನಿವರ್ಮನಿಗೆ ಅವಳನ್ನ ಮುಟ್ಟಬೇಕನ್ನಿಸ್ತು. ಆದ್ದರಿಂದ ಅವನು ಪ್ರಶಸ್ತಿನ ಅವಳ ಹತ್ರನೇ ಕೊಂಡೊಯ್ಯುತ್ತಾನೆ. ಆದರೆ ರಚಿತಾ ಬಹಳ ಚಾಕಚಕ್ಯತೆಯಿಂದ ಬೇಗನೆ ಅವನ ಕೈಯಿಂದ ಪ್ರಶಸ್ತಿಯನ್ನು ಕಿತ್ಕೊಂಡು ದೂರ ಸರಿತಾಳೆ. ಇದನ್ನು ನೋಡಿ ಅಗ್ನಿವರ್ಮನಿಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಅವನಿಗೆ ರಚಿತಾಳನ್ನು ಮುಟ್ಟಬೇಕಿತ್ತು, ಆದರೆ ಮುಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಅವನಿಗೆ ಬಹಳ ಕೋಪ ಬರುತ್ತೆ. ಇತ್ತ ರಚಿತಾ ಭಾಷಣ ಮಾಡ್ತಾಳೆ ಮತ್ತು ಅದರ ನಂತರ ಬೇಗನೆ ಓಡುತ್ತಾ ವೇದಿಕೆಯಿಂದ ಕೆಳಗೆ ಬರ್ತಾಳೆ. ಏನನ್ನೂ ಹೇಳದೆ ಹೊರಗೆ ಹೋಗ್ತಾಳೆ. ಹೊರಗೆ ಬಂದು ನೋಡಿದ್ರೆ ಅವಳ ತಂದೆ ಅವಳಿಗಾಗಿ ಕಾಯ್ತಿದ್ರು. ಅವಳು ತಕ್ಷಣ ಸ್ಕೂಟಿ ಹಿಂದೆ ಕೂತ್ಕೊಳ್ತಾಳೆ ಮತ್ತು ಹೆದರ್ತಾ ಹೇಳ್ತಾಳೆ, ಅಪ್ಪ, ನಾವು ಅವ್ರನ್ನ ಎದುರಾಗಿ ನೋಡಿದ್ವು. ನಮಗೆ ತುಂಬ ಭಯ ಆಗ್ತಿದೆ. ದಯವಿಟ್ಟು ನಮ್ಮನ್ನು ಮನೆ ಕರ್ಕೊಂಡು ಹೋಗಿ. ಅವರು ಬರೋ ವಿಷಯ ನಮ್ಗೆ ಗೊತ್ತಿದ್ರೆ ನಾವಿಲ್ಲಿಗೆ ಬರಲೇ ಇರಲಿಲ್ಲ. ಅಪ್ಪ, ತುಂಬ ಭಯ ಆಗ್ತಿದೆ. ದಯವಿಟ್ಟು ಮನೆಗೆ ಹೋಗೋಣ. ಇಲ್ದಿದ್ರೆ ಅವ್ರು ನಮ್ಮನ್ನು ಹುಡುಕ್ತಾರೆ. ಬಹುಶಃ ಅವ್ರು ನಮ್ಮನ್ನು ಗುರುತಿಸಿದ್ದಾರೆ. ಇದನ್ನು ಕೇಳಿ ಅವಳ ತಂದೆ ಹೇಳ್ತಾರೆ, ಮಗು, ನಾನು ನಿನಗೆ ಮೊದಲೇ ಹೇಳಿದ್ದೆ. ನಾನು ಅವರನ್ನು ಮೊದಲೇ ನೋಡಿದ್ದೆ. ಹೌದು, ನಾವು ಈಗಲೇ ಮನೆಗೆ ಹೊರಡ್ತೀವಿ. ಅವ್ರು ನಮ್ಮನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ನಾವು ಅವರಿಗಿಂತ ಮೊದಲೇ ಮನೆ ತಲುಪ್ತೀವಿ. ನೀನು ಚಿಂತಿಸಬೇಡ. ಇದನ್ನು ಕೇಳಿ ರಚಿತಾ ನಿಟ್ಟುಸಿರು ಬಿಡ್ತಾಳೆ ಮತ್ತು ಹೇಳ್ತಾಳೆ, ಸರಿಯಪ್ಪ, ನೀವು ಹೇಳಿದಂತೆ ಆಗಲಿ. ಆದರೆ ದಯವಿಟ್ಟು ಬೇಗನೆ ಇಲ್ಲಿಂದ ಹೋಗೋಣ. ನಮಗೆ ಎಷ್ಟು ಭಯ ಆಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತುಂಬ ಅಶಾಂತಿ ಆಗ್ತಿದೆ. ಒಂದು ವೇಳೆ ಅವ್ರು ನಮ್ಮನ್ನು ಮತ್ತೆ ತಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನಿಸಿದ್ರೆ ನಮ್ಗೆ ಅವ್ರ ಜೊತೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅವ್ರು ಕಂಡ್ರೆ ನಂಗೆ ತುಂಬ ಭಯ ಆಗುತ್ತೆ. ಅವ್ರು ಬಹಳ ಅಪಾಯಕಾರಿ. ಇದಕ್ಕೆ ರಚಿತಾಳ ತಂದೆ ಹೇಳ್ತಾರೆ, ಇಲ್ಲ ಮಗು, ನೀನು ಎದುರೋ ಅವಶ್ಯಕತೆ ಇಲ್ಲ. ನಾವು ನಿನ್ನ ಜೊತೆ ಇದ್ದೀವಲ್ಲ, ನಾವು ಪೊಲೀಸರ ಬಳಿ ಹೋಗೋಣ ಅಥವಾ ಎಲ್ಲ ಜನರನ್ನು ಒಟ್ಟುಗೂಡಿಸೋಣ. ಆಗ ಅವ್ರು ನಮ್ಮನ್ನು ಹಿಡಿಯೋದಕ್ಕೆ ಸಾಧ್ಯವಾಗೋದಿಲ್ಲ. ಬಾಕಿ ಅದನ್ನು ರಾಧಾಕೃಷ್ಣನಿಗೆ ಬಿಟ್ಬಿಡು. ಈಗ ನಾವು ಮನೆಗೆ ಹೋಗೋಣ. ನೀನು ಹೆದರೋದನ್ನು ನಿಲ್ಲಿಸು. ನಾನು ನಿನ್ನ ಜೊತೆ ಇದ್ದೀನಿ. ನನ್ನ ಪ್ರಾಣ ಕೊಟ್ಟಾದರೂ ನಿನ್ನನ್ನು ರಕ್ಷಿಸ್ತೀನಿ. ನಿನ್ನ ಮೇಲೆ ಒಂದು ಸಣ್ಣ ಅಚಾತುರ್ಯವು ಆಗದಂತೆ ನೋಡ್ಕೊಳ್ತೀನಿ. ಇದನ್ನು ಕೇಳಿ ಅವಳು ಗಾಬರಿಯಿಂದ ಹೇಳ್ತಾಳೆ, ಪಪ್ಪ, ನೀವ್ಯಾಕೆ ಹೀಗೆ ಹೇಳ್ತಿದ್ದೀರಿ? ಪೊಲೀಸರು ಅವನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಜನರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ನಿಮಗೆ ಗೊತ್ತಲ್ಲ ಅವನೆಷ್ಟು ಅಪಾಯಕಾರಿ ಅಂತ. ಅವನು ಏನು ಬೇಕಾದರೂ ಮಾಡಬಲ್ಲ. ಅವನ ಮೇಲೆ ನಂಬಿಕೆ ಇಲ್ಲ. ಮತ್ತು ನೀವು ಹೀಗೆ ಹೇಳಬೇಡಿ. ನಿಮ್ಮ ಪ್ರಾಣ ಕೊಟ್ಟು ನಮ್ಮನ್ನು ರಕ್ಷಿಸ್ತೀರಿ ಅನ್ನೋದು ನಮ್ಗೆ ಇಷ್ಟ ಇಲ್ಲ. ಯಾಕಂದರೆ ನಾವು ನಿಮ್ಮನ್ನು ಕಳೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ನಾವು ಬದುಕಿದ್ರೆ ಒಟ್ಟಿಗೆ ಬದುಕ್ತೀವಿ, ಸತ್ತರೆ ಒಟ್ಟಿಗೆ ಸಾಯ್ತೀವಿ. ಈಗ ನೀವೇನು ಹೇಳಬೇಡಿ, ಬೇಗ ಇಲ್ಲಿಂದ ಹೊರಡಿ. ಇನ್ನೊಂದೆಡೆ ಕಾಡು. ಹಲವಾರು ಗಾಡಿಗಳು ಹೋಗಿ ಅಲ್ಲಿ ನಿಲ್ಲತ್ವೆ. ಆ ಗಾಡಿಗಳಿಂದ ಬಹಳಷ್ಟು ಅಂಗರಕ್ಷಕರು ಹೊರಬರ್ತಾರೆ. ಅದರ ನಂತರ ಇಬ್ಬರು ವ್ಯಕ್ತಿಗಳು ಅತ್ಯಂತ ಐಷಾರಾಮಿ ಕಾರಿನ ಹತ್ತಿರ ಹೋಗ್ತಾರೆ. ಒಬ್ಬ ವ್ಯಕ್ತಿ ಬಾಗಿಲು ತೆರಿತಾನೆ ಮತ್ತು ಕಾರ್ನಿಂದ ಅಗ್ನಿವರ್ಮ ಹೊರಬರ್ತಾನೆ. ಅಗ್ನಿವರ್ಮನನ್ನು ಕಂಡು ಎಲ್ಲ ಅಂಗರಕ್ಷಕರು ಒಂದು ಸಾಲಿನಲ್ಲಿ ನಿಲ್ತಾರೆ. ಅಗ್ನಿವರ್ಮ ತನ್ನ ಕಣ್ಣಿನ ಕನ್ನಡಕವನ್ನು ತೆಗೆದು ಮುಂದೆ ನೋಡ್ತಾನೆ. ಅವನ ಮುಂದೆ ಶತ್ರುಗಳು ನಿಂತಿದ್ರು. ಅವ್ರನ್ನ ಕಂಡು ಯಾವುದೇ ಮುಖಭಾವವಿಲ್ಲದೆ ತನ್ನ ನಂಬಿಕಸ್ಥ ವ್ಯಕ್ತಿಯನ್ನು ನೋಡ್ತಾನೆ. ಅವನ ತಲೆ ತೂಗ್ತಾನೆ. ಮುಂದಿನ ಕ್ಷಣ ಅಗ್ನಿವರ್ಮ ಗನ್ನೆತ್ತಾನೆ ಮತ್ತು ಅವನ ಹಾಗೆ ಮಾಡಿದ ತಕ್ಷಣ ಎಲ್ಲ ಅಂಗರಕ್ಷಕರು ಗುಂಡಿನ ಮಳೆ ಕರೀತಾರೆ. ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿನ ವಾತಾವರಣ ಪೂರ್ತಿ ರಕ್ತಮಯವಾಗುತ್ತೆ. ಎಲ್ಲೆಡೆ ರಕ್ತ ಮತ್ತು ಹೆಣಗಳು ಬಿದ್ದಿದ್ದವು. ಇದರಲ್ಲಿ ಒಂದು ಹೆಣ ಅಥವಾ ರಕ್ತದ ಒಂದು ಹನಿಯು ಅಗ್ನಿವರ್ಮನ ಕಡೆಯವರದಾಗಿರಲಿಲ್ಲ. ಅದೆಲ್ಲವೂ ಅವನ ಶತ್ರುಗಳ ಕಡೆಯವರದಾಗಿತ್ತು. ಸ್ವಲ್ಪ ಹೊತ್ತಿನಲ್ಲಿ ಅಗ್ನಿವರ್ಮ ತನ್ನ ಶತ್ರುಗಳನ್ನ ಧೂಳಿಪಟ ಮಾಡ್ತಾನೆ. ಅದರ ನಂತರ ಅಗ್ನಿವರ್ಮ ತನ್ನ ಎದುರಿಗಿರೋ ವ್ಯಕ್ತಿನ ನೋಡ್ತಾನೆ. ಅವನ ತಲೆಯಿಂದ ರಕ್ತ ಬರ್ತಿತ್ತು ಮತ್ತು ಅವನು ಕೋಪದಿಂದ ಅಗ್ನಿವರ್ಮನ ಮೇಲೆ ಗುಂಡು ಹಾರಿಸ್ತಾನೆ. ಆದರೆ ಅಗ್ನಿವರ್ಮ ಬಹಳ ಚುರುಕಿನಿಂದ ತಪ್ಪಿಸ್ಕೊಳ್ತಾನೆ ಮತ್ತು ಅವನ ಮೇಲೆ ಗುಂಡು ಹಾರಿಸ್ತಾನೆ. ಆ ಗುಂಡು ಅವನ ಎದೆಗೆ ತಾಗುತ್ತೆ. ಅವನು ಕಿರ್ಚ್ತಾ ಅಲ್ಲಿಂದ ಓಡೋದಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಅಗ್ನಿವರ್ಮ ಬಹಳ ನಿರಾಳವಾಗಿ ಅವನ ಹತ್ರ ಹೋಗ್ತಾನೆ. ಅವನು ಓಡ್ತಿದ್ರು. ಅಗ್ನಿವರ್ಮ ಆರಾಮವಾಗಿ ನಡೀತಲೇ ಅವನ ಹತ್ರ ತಲುಪ್ತಿದ್ದ. ಆ ವ್ಯಕ್ತಿ ಎಷ್ಟು ದೂರ ಓಡಿದ್ರೂ ಅಗ್ನಿವರ್ಮನ ಭಯ ಮತ್ತು ದಿಗಿಲು ಅವನ ಮನಸ್ಸಿನ ಮೇಲೆ ಸವಾರಿ ಮಾಡ್ತಿತ್ತು. ಇನ್ನೊಂದೆಡೆ ಇದ್ದಕ್ಕಿದ್ದಂತೆ ರಚಿತಾಳ ತಂದೆ ಸ್ಕೂಟಿ ನಿಲ್ಲಿಸ್ತಾರೆ. ರಚಿತಾ ಆಶ್ಚರ್ಯದಿಂದ ತಂದೆಯನ್ನು ನೋಡಿ ಹೇಳ್ತಾಳೆ, ಅಪ್ಪ, ನೀವು ಈ ಕಾಡಿನಲ್ಲಿ ಯಾಕೆ ಸ್ಕೂಟಿ ನಿಲ್ಲಿಸಿದ್ರಿ? ನಮಗೆ ಬೇಗ ಮನೆ ಸೇರಬೇಕಿದೆ. ಇಲ್ಲಿ ನಿಲ್ಲೋದು ನಮಗೆ ಅಪಾಯಕಾರಿ. ಬಹುಶಃ ಅವ್ರು ನಮ್ಮನ್ನು ಹುಡುಕ್ತಿರ್ಬೋದು. ನಮ್ಗೆ ಆದಷ್ಟು ಬೇಗ ಮನೆ ತಲುಪಬೇಕಿದೆ. ಇದನ್ನು ಕೇಳಿ ಅವಳ ತಂದೆ ಗಾಬರಿಯಿಂದ ಹೇಳ್ತಾರೆ, ಗೊತ್ತಿಲ್ಲ ಮಗು, ಇದ್ದಕ್ಕಿದ್ದಂತೆ ಸ್ಕೂಟಿ ನಿಂತು ಹೋಯಿತು. ನಾನು ಇದನ್ನು ಓಡಿಸೋದಕ್ಕೆ ಪ್ರಯತ್ನಿಸ್ತಿದ್ದೀನಿ, ಆದರೆ ಇದು ಚಲಿಸ್ತಿಲ್ಲ. ಪೆಟ್ರೋಲ್ ಕೂಡ ಸರಿಯಾಗಿ ಹಾಕಿದ್ದೀನಿ, ಆದರೂ ಇದು ಯಾಕೆ ಚಲಿಸ್ತಿಲ್ಲ ಅಂತ ತಿಳಿತಿಲ್ಲ. ಬಹುಶಃ ಇಂಜಿನಲ್ಲಿ ಏನಾದರೂ ತೊಂದರೆ ಇರ್ಬೋದು. ನಾನು ಸ್ವಲ್ಪ ಪರೀಕ್ಷಿಸ್ತೀನಿ.
ಇದನ್ನು ಕೇಳಿ ರಚಿತಾ ಸ್ಕೂಟಿಯಿಂದ ಇಳಿತಾಳೆ ಮತ್ತು ಹೇಳ್ತಾಳೆ, ಸರಿ ಪಪ್ಪ, ನಾವು ಸ್ವಲ್ಪ ಸುತ್ತಮುತ್ತ ನೋಡಿ ಬರ್ತೀವಿ, ಯಾರಾದರೂ ಇದ್ದರೆ ನಮಗೆ ಸಹಾಯ ಮಾಡ್ಬೋದು, ನೀವು ಇದನ್ನು ಸರಿಪಡಿಸೋದಕ್ಕೆ ಪ್ರಯತ್ನಿಸಿ. ಅವಳ ತಂದೆ ತಲೆ ತೂಗ್ತಾರೆ. ರಚಿತಾ ಬೇಗನೆ ತನ್ನ ಲಂಗವನ್ನು ಹಿಡ್ಕೊಂಡು ಮುಂದೆ ಹೋಗ್ತಾಳೆ. ಅವಳ ಗೆಜ್ಜೆ ಶಬ್ದ ಎಲ್ಲೆಡೆ ಹರಡ್ತಿತ್ತು. ಆ ಶಬ್ದ ಬಹಳ ಮಧುರವಾಗಿತ್ತು. ಅವಳಿಗೆ ತನ್ನ ಗೆಜ್ಜೆ ಶಬ್ದ ಬಹಳ ಇಷ್ಟ. ಆದರೆ ಈಗ ಅವಳಿಗೆ ತುಂಬ ಭಯ ಆಗ್ತಿತ್ತು. ಗೆಜ್ಜೆ ಶಬ್ದದಿಂದ ಯಾರಾದರೂ ಗುರುತಿಸ್ಬೋದು ಎಂಬ ಭಯಕ್ಕೆ ಅವಳನ್ನ ಅದನ್ನು ಬಿಚ್ಚಿಡಲು ಬಯಸ್ತಾಳೆ. ಆದರೆ ಈಗ ಹಾಗೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ನಡೆಯುತ್ತಾ ನಡೆಯುತ್ತಾ ಇದ್ದಕ್ಕಿದ್ದಂತೆ ಅವಳು ಪಕ್ಕಕ್ಕೆ ನೋಡ್ತಾಳೆ. ಆಗ ಅವಳಿಗೆ ತನ್ನ ಕಾಲಿನ ಬಳಿ ಏನೋ ಅನುಭವ ಆಗುತ್ತೆ. ಅವಳು ಕೆಳಗೆ ನೋಡಿ ಜೋರಾಗಿ ಕಿರಿಸ್ತಾಳೆ. ಅವಳ ಕಿರುಚಾಟ ಇಡೀ ಕಾಡಿನಲ್ಲಿ ಕೇಳಿಸುತ್ತೆ ಮತ್ತು ಅಗ್ನಿವರ್ಮನ ಕಿವಿಯನ್ನು ತಲುಪುತ್ತೆ. ಅಗ್ನಿವರ್ಮ ಮುಂದೆ ನೋಡ್ತಾನೆ ಮತ್ತು ಯಾವುದೇ ಭಾವನೆ ಇಲ್ಲದೆ ಕೆಳಗೆ ಗುಂಡು ಆರಿಸ್ತಾನೆ. ಅದು ನೇರವಾಗಿ ಆ ವ್ಯಕ್ತಿ ತಲೆ ಮತ್ತು ಮುಖಕ್ಕೆ ತಾಗುತ್ತೆ. ಅವನು ಅಲ್ಲೇ ಸಾಯ್ತಾನೆ. ನಿಜ ಏನಂದರೆ ರಚಿತಾ ಆ ರಕ್ತ ಸಿಕ್ತ ವ್ಯಕ್ತಿಯನ್ನೇ ನೋಡಿ ಹೆದರಿದ್ಲು. ಅದಲ್ಲದೆ ಅಗ್ನಿವರ್ಮ ತನ್ನ ಕಣ್ಣೆದುರೇ ಒಬ್ಬನನ್ನು ಕೊಂದಿದ್ದನ್ನು ನೋಡಿ ಅವಳು ಇನ್ನೂ ಹೆಚ್ಚು ಹೆದರಿ ನಡುಗತೊಡಗುತ್ತಾಳೆ. ಅವಳನ್ನ ಕಂಡು ಅಗ್ನಿವರ್ಮ ತನ್ನ ಗನ್ನನ್ನು ಮೇಲೆತ್ತಾನೆ. ಅವಳಿಗೆ ಗುಂಡು ಹಾರಿಸಲು ಹೋದಾಗ ಗಾಳಿಯಲ್ಲೇ ಬರುತ್ತೆ ಮತ್ತು ಅವಳ ಮುಖದ ಮೇಲಿದ್ದ ದುಪ್ಪಟ್ಟ ಆರಿ ಕೆಳಗೆ ಬೀಳುತ್ತೆ. ಅಗ್ನಿವರ್ಮ ರಚಿತಾಳನ್ನು ನೋಡ್ತಾನೆ. ಅವನ ರೆಪ್ಪೆ ಬಡಿಯದೆ ರಚಿತಾಳ ಸೌಂದರ್ಯವನ್ನು ನೋಡ್ತಾ ನಿಲ್ತಾನೆ. ಅವನಿಗೆ ಆ ಸುಂದರ ಮುಖ, ಆ ತುಟಿಗಳು ನೆನಪಾದವು. ಯಾವ ಮುಖದ ಕಾರಣದಿಂದ ಅವನಿಗೆ ಸೌಂದರ್ಯದ ಮೇಲೆ ಅತೀವ ದ್ವೇಷ ಹುಟ್ಕೊಂತೋ ಅದನ್ನು ಅವನು ಹೇಗೆ ಮರೆಯೋದಕ್ಕೆ ಸಾಧ್ಯ? ಇಂದು ಅವನ ಭೂತಕಾಲ ಒಬ್ಬ ಸುಂದರಿ ರೂಪದಲ್ಲಿ ಅವನ ಮುಂದೆ ನಿಂತಿತ್ತು. ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಹತ್ರ ಹೋಗ್ತಾನೆ. ರಚಿತಾ ಗಲುಗಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲ್ಲ. ಯಾವುದೋ ಅದೃಶ್ಯ ಶಕ್ತಿ ಅವಳನ್ನ ಹಿಡಿದಿಟ್ಟಂತೆ ಅನ್ನಿಸ್ತಿತ್ತು. ಅಷ್ಟೊಳು ರಚಿತಾಳ ತಂದೆ ಅಲ್ಲಿಗೆ ಬರ್ತಾರೆ. ಅಗ್ನಿವರ್ಮನನ್ನು ರಚಿತಾಳೆದ್ರು ನೋಡಿ ಅವರು ಬಹಳ ಗಾಬರಿ ಆಗ್ತಾರೆ. ಅವರೇನೋ ಹೇಳೋದಕ್ಕೆ ಹೋದಾಗ ಅಗ್ನಿವರ್ಮ ತನ್ನ ಕೈ ತೋರಿಸಿ ಅಲ್ಲೇ ನಿಲ್ಲಿ ಹೀಗೆ ಹೇಳಿ ಅಗ್ನಿವರ್ಮ ರಚಿತಾಳನ್ನು ಮೇಲಿಂದ ಕೆಳವರೆಗೆ ನೋಡ್ತಾ ಹೇಳ್ತಾನೆ, ಹಾಗಾದರೆ ಇಷ್ಟು ಬೇಗ ನಿಮ್ಮ ಪತಿಯನ್ನು ಮರೆತುಬಿಟ್ರಾ? ಆದ್ರಿಂದಲೇ ನಿಮ್ಮ ಮುತ್ತೈದೆ ಗುರುತನ್ನು ತೆಗೆದು ಹಾಕಿದ್ದೀರಾ? ನಿಮ್ಮ ಬೇರೆ ಯಾರಾದರೂ ಸಿಕ್ಕಿದಾರಾ? ಹಾಗಿದ್ರೂ ಇರ್ಬೋದು. ನಿಮ್ಮ ಕೆಲಸ ಅದು ನಿಮ್ಮ ಸೌಂದರ್ಯದ ಜಾಲದಲ್ಲಿ ಗಂಡಸರನ್ನು ಸಿಲುಕಿಸೋದು. ಇದನ್ನು ಕೇಳಿ ರಚಿತಾ ಹೆದರ್ತಾ ಏನೋ ಹೇಳಲು ಪ್ರಯತ್ನಿಸ್ತಾಳೆ. ಆದರೆ ಅವಳ ಬಾಯಿಂದ ಶಬ್ದ ಬರೋದಿಲ್ಲ. ಇದನ್ನು ಕಂಡು ಅಗ್ನಿವರ್ಮನ ತುಟಿಯಂಚಿನಲ್ಲಿ ಸಣ್ಣ ನಗು ಮೂಡುತ್ತೆ. ಅವನ ಆ ಸಣ್ಣ ನಗುವನ್ನು ಕಂಡು ರಚಿತಾ ಮತ್ತು ಅವಳ ತಂದೆ ಜೀವವೇ ಹೋದಂತಾಗುತ್ತೆ. ಇಬ್ಬರು ಭಯದಿಂದ ನಡಕ್ತಿದ್ರು. ಅಗ್ನಿವರ್ಮ ತನ್ನ ತಣ್ಣನೆ ಧ್ವನಿಯಲ್ಲಿ ಮತ್ತೆ ಹೇಳ್ತಾನೆ, ನಿಮ್ಮ ಸಿಂಧೂರ ಮತ್ತು ಮಂಗಳಸೂತ್ರ ಎಲ್ಲಿದೆ? ಅದನ್ನು ಕೇಳಿ ರಚಿತಾ ಗಾಬರಿಯಿಂದ ಹೇಳ್ತಾಳೆ, ಇದೇನು ಹೇಳ್ತಿದ್ದೀರಿ? ನಮಗೆ ನೀವು ಗೊತ್ತಿಲ್ಲ. ನೀವು ನಮ್ಮ ಜೊತೆ ಹೀಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ಹೋಗೋದಕ್ಕೆ ಬಿಡಿ. ನೀವು ನಮ್ಮ ಜೊತೆ ತಪ್ಪು ಮಾಡ್ತಿದ್ದೀರಿ. ದಾರಿಯಲ್ಲಿ ಹೋಗೋ ಹುಡುಗಿಯನ್ನು ತಡೆದು ಹೀಗೆ ಯಾರಾದರೂ ಅಸಭ್ಯವಾಗಿ ವರ್ತಿಸ್ತಾರಾ? ಇದನ್ನು ಕೇಳಿ ಅಗ್ನಿವರ್ಮ ಅವಳ ದಿಟ್ಟಿಸಿ ನೋಡ್ತಾ ಹೇಳ್ತಾನೆ, ಹಾಗಾದರೆ ನಮ್ಮ ಮಾತುಗಳು ನಿಮಗೆ ಅಸಭ್ಯವಾಗಿ ಕೇಳ್ತಿವೆಯೇ? ಅಭಯ್, ನಮ್ಗಾಗಿ ಸಿಂಧೂರ ಮತ್ತು ಮಂಗಳಸೂತ್ರ ತಗೋಬಾ. ನಮ್ಮ ಪತ್ನಿಗೆ ನಾವು ಯಾರು ಅಂತ ನೆನಪಿಸಬೇಕಾಗಿದೆ. ಬಹುಶಃ ಅವರಿಗೆ ಮರವಿನ ಕಾಯಿಲೆ ಸ್ವಲ್ಪ ಹೆಚ್ಚಾಗಿದೆ. ರಚಿತಾ ಇನ್ನು ಹೆಚ್ಚು ಹೆದರ್ತಾಳೆ. ಅಭಯ್ ಸಿಂಧೂರದ ಡಬ್ಬಿ ಮತ್ತು ಮಂಗಳಸೂತ್ರದೊಂದಿಗೆ ಅಲ್ಲಿಗೆ ಬರ್ತಾನೆ. ಅಗ್ನಿವರ್ಮ ಸಿಂಧೂರದ ಡಬ್ಬಿಯನ್ನು ಕೈಗೆ ತಗೊಂಡು ಪೂರ್ತಿ ಸಿಂಧೂರವನ್ನು ಅವಳ ಹಣೆಗೆ ಹಚ್ತಾನೆ. ಅವಳು ಮೂಗು ಮತ್ತು ಮುಖದ ಮೇಲೆ ಸಿಂಧೂರ ಹರಡಿತ್ತು. ಅದರ ನಂತರ ಅಭಯ್ ಅವಳಿಗೆ ಮಂಗಳಸೂತ್ರ ತೊಡಿಸ್ತಾನೆ. ಅಗ್ನಿವರ್ಮ ಅವಳ ಕೆನ್ನೆಯನ್ನು ಮುಟ್ಟಿ ಸ್ವಲ್ಪ ಹೊತ್ತು ಮೌನವಾಗಿ ನೋಡ್ತಾನೆ. ನಂತರ ಕೆಳಗೆ ಬಾಗಿ ಆ ದುಪ್ಪಟ್ಟವನ್ನೆತ್ತಿ ಅವಳ ತಲೆ ಮೇಲೆ ಹೊದಿಸ್ತಾ ಹೇಳ್ತಾನೆ, ಮನೆಗೆ ಹೋಗಿ ನಿಮ್ಮ ಗುರುತು ಏನಂತ ಮರಿಬೇಡಿ. ರಚಿತಾ ತನ್ನ ಮುಸುಕನ್ನು ತೆಗೆದು ಮಂಗಳಸೂತ್ರವನ್ನು ಬಿಚ್ಚೋದಕ್ಕೆ ಪ್ರಯತ್ನಿಸ್ತಾ ಹೇಳ್ತಾಳೆ, ನೀವು ನಮ್ಮ ಜೊತೆ ಹೀಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಗೆ ನೀವು ಗೊತ್ತೇ ಇಲ್ಲ ಮತ್ತು ನೀವು ಹೀಗೆ ಹಕ್ಕು ಚಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ಬಿಟ್ಬಿಡಿ. ನಾವು ಪೊಲೀಸರ ಬಳಿ ಹೋಗ್ತೀವಿ, ಜನರನ್ನು ಸೇರಿಸ್ತೀವಿ. ತಕ್ಷಣ ಅಗ್ನಿವರ್ಮ ತನ್ನ ಗನ್ನೆತ್ತಿ ರಚಿತಾಳ ತಂದೆ ಕೈಗೆ ಗುಂಡು ಹಾರಿಸ್ತಾನೆ. ಅವಳ ತಂದೆ ಕೆಳಗೆ ಬೀಳ್ತಾರೆ. ಇದನ್ನು ಕಂಡು ರಚಿತಾ ಕಿರಿಸ್ತಾಳೆ, ನಮ್ಮಪ್ಪಾಗೆ ಯಾಕೆ ಹೀಗೆ ಮಾಡ್ತಿದ್ದೀರಿ? ಅಗ್ನಿವರ್ಮ ಅವಳ ಕೈ ಹಿಡಿದು ಮಂಗಳಸೂತ್ರದಿಂದ ಅವಳ ಕೈಯನ್ನು ದೂರ ಮಾಡ್ತಾನೆ. ಅವಳನ್ನ ದಿಟ್ಟಿಸಿ ನೋಡ್ತಾ ಕೇಳ್ತಾನೆ, ನಾನು ನಿನಗೆ ಯಾರು ಅಂತ ಹೀಗೆ ನೆನಪಾಯ್ತಾ? ಅಥವಾ ನಾನು ಇನ್ನೂ ಏನಾದರೂ ಮಾಡಬೇಕಾ? ಇದರಿಂದ ನಾನು ಯಾರು ಅಂತ ನಿನಗೆ ಬೇಗ ನೆನಪಾಗ್ಬೋದು. ತಕ್ಷಣ ಅಗ್ನಿವರ್ಮನ ಇಬ್ಬರು ಮನುಷ್ಯರು ಬಂದು ರಚಿತಾಳ ತಂದೆಯನ್ನು ಹಿಡಿತಾರೆ. ರಚಿತಾ ಕಿರಿಸ್ತಾ ಹೇಳ್ತಾಳೆ, ಹೌದು, ನಂಗೆ ನೆನಪಾಗಿದೆ. ನೀವು ನಮ್ಮ ಪತಿ. ನಾನು ಮರೆಯೋದಿಲ್ಲ. ನೆನ್ಪಿಟ್ಕೊಳ್ತೀನಿ. ಇಂದಿನಿಂದ ನಾನು ಸಿಂಧೂರ ಮತ್ತು ಮಂಗಳಸೂತ್ರವನ್ನು ಧರಿಸ್ತೀನಿ. ಪ್ಲೀಸ್ ನಮ್ಮನ್ನು ಮತ್ತು ನಮ್ಮ ತಂದೆಯನ್ನು ಹೋಗೋದಕ್ಕೆ ಬಿಡು. ನಮ್ಮ ಜೊತೆ ಹೀಗೆ ಮಾಡಬೇಡ. ದಯವಿಟ್ಟು ಹೋಗೋದಕ್ಕೆ ಬಿಡು. ಅಗ್ನಿವರ್ಮ ತನ್ನ ಜೇಬಿನಿಂದ ಒಂದು ರಿಂಗನ್ನು ತೆಗೆದು ಅವಳ ಕೈ ಹಿಡಿದು ಮೆಲ್ಲಗೆ ಅವಳ ಕೈಗೆ ಮುತ್ತಿಟ್ಟು ಆ ಉಂಗುರವನ್ನು ತೊಡಿಸ್ತಾನೆ. ಅವನು ಹೇಳ್ತಾನೆ, ಏನೇ ಆದರೂ ಅದನ್ನು ಕಳಿಸ್ಬೇಡ. ಸದ್ಯಕ್ಕೆ ನಾವು ನಿಮಗೆ ಹೋಗೋದಕ್ಕೆ ಬಿಡ್ತಿದ್ದೀನಿ. ಆದರೆ ನಿಮ್ಮ ಈ ತಪ್ಪಿಗಾಗಿ ನಾನು ಪದೇ ಪದೇ ಕ್ಷಮಿಸೋದಿಲ್ಲ. ಯಾಕಂದರೆ ನಾವು ಯಾರು ಅಂತ ನಿಮ್ಗೆ ನೆನಪಿಸ್ಬೇಕಾಗ್ತಿದೆ. ಅವಳು ಹ್ಞೂ ಅಂತ ತಲೆ ಆಡಿಸಿ, ಹೌದು, ನಾವು ಎಂದಿಗೂ ಮರೆಯೋದಿಲ್ಲ. ನೀನು ಯಾರು ಅಂತ ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಮ್ಮ ತಪ್ಪಿನ ಬಗ್ಗೆ ನಮ್ಮ ಪಶ್ಚಾತ್ತಾಪ ಇದೆ ಅಂತಾಳೆ. ಅಗ್ನಿವರ್ಮ ಅವಳ ಕೈ ಹಿಡಿದು ಎಳೆಯುತ್ತಾ ಸ್ಕೂಟಿ ಹತ್ರ ಕರೆದೊಯ್ದು ಹೇಳ್ತಾನೆ, ಇಲ್ಲ, ನಾನು ನಿನ್ನ ಕ್ಷಮಿಸೋದಿಲ್ಲ. ನಾನು ನಿಮಗೆ ಶಿಕ್ಷೆ ನೀಡ್ತೀನಿ, ಆದರೆ ಈಗಲ್ಲ. ಇನ್ನೊಮ್ಮೆ ಸದ್ಯಕ್ಕೆ ನೀವು ಆಸ್ಪತ್ರೆಗೆ ಹೋಗಿ ನಂತರ ಮನೆಗೆ ಹೋಗಿ.
ಅಗ್ನಿವರ್ಮ ಯಾವುದೇ ಮುಖಭಾವವಿಲ್ಲದೆ ಅವಳ ತಂದೆಯನ್ನು ನೋಡ್ತಾನೆ. ಅವರು ಹೇಳೋದಕ್ಕೂ ಸಾಧ್ಯ ಆಗ್ತಿರಲ್ಲ. ಅವರ ಸ್ಥಿತಿ ಗಂಭೀರವಾಗಿರುತ್ತೆ. ಯಾವ ತಂದೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದು ಸಾಧ್ಯವಿಲ್ವೋ ಅವರು ತನ್ನ ಕುಟುಂಬವನ್ನು ಹೇಗೆ ಉಳಿಸ್ತಾರೆ? ಇದನ್ನು ಕೇಳಿ ರಚಿತಾಳ ತಂದೆಗೆ ತುಂಬ ಕೋಪ ಬರುತ್ತೆ. ಆದರೆ ಅವರು ಏನೂ ಹೇಳೋದಿಲ್ಲ. ಯಾಕಂದರೆ ಅವರಿಗೆ ಗೊತ್ತು ತಾವು ಅಸಹಾಯಕರು ಅಂತ. ಪರಿಸ್ಥಿತಿ ಅವ್ರನ್ನ ಅಂತ ಹಂತಕ್ಕೆ ತಂದಿತ್ತು. ರಚಿತಾ ಹೆದರುತ್ತಾ ಅಗ್ನಿವರ್ಮನ ನೋಡಿ ಹೇಳ್ತಾಳೆ, ನಮ್ಮ ಅಪ್ಪಗೆ ಪೆಟ್ಟಾಗಿದೆ, ನಮ್ಮನ್ನು ಹೇಗೆ ಮನೆಗೆ ಕರ್ಕೊಂಡು ಹೋಗ್ತಾರೆ? ನಮಗೆ ಸ್ಕೂಟಿ ಓಡಿಸೋದಕ್ಕೆ ಬರೋದಿಲ್ಲ. ಅಗ್ನಿವರ್ಮ ಇಷ್ಟೇ ಹೇಳ್ತಾನೆ, ನಾವು ರಾತ್ರಿ ನಿಮ್ಮ ಬಳಿ ಬರ್ತೀವಿ ನಮ್ಮ ಹಕ್ಕನ್ನು ಪಡೆಯೋದಕ್ಕೆ. ಈಗ ಸಾಕು, ನಾನಿನ್ನೂ ಕಾಯಲು ಸಾಧ್ಯ ಇಲ್ಲ. ಇಷ್ಟು ಹೇಳಿ ಅವನು ಹಿಂದೆ ತಿರುಗಿ ಹೋಗ್ತಾನೆ. ಕಾರಿನ ಹತ್ರ ಬಂದು ನಿಲ್ತಾನೆ. ಅಭಯ್ ಕಾರಿನ ಬಾಗಿಲು ತೆಗಿತಾನೆ. ಅಗ್ನಿವರ್ಮ ಕಾರೊಳಗೆ ಕೂತು ಹೇಳ್ತಾನೆ, ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಮತ್ತು ಚೆನ್ನಾಗಿ ಚಿಕಿತ್ಸೆ ನೀಡಿ ಮನೆಗೆ ಬಿಡಿ. ಅಭಯ್ ಸರಿ ಅಂತ ತಲೆ ಆಡಿಸ್ತಾನೆ. ಎಲ್ಲ ಕಾರುಗಳಲ್ಲಿಂದ ಹೊರಡುತ್ತವೆ. ಅಭಯ್ ಬೇರೊಂದು ಕಾರ್ನಲ್ಲಿ ಬಂದು ರಚಿತಾಳನ್ನು ನೋಡಿ ಗೌರವ ಸಲ್ಲಿಸ್ತಾ ಹೇಳ್ತಾನೆ, ಲೇಡಿ ಬಾಸ್ ನಿಮ್ಮನ್ನು ಆಸ್ಪತ್ರೆಗೆ ಬರೋದು ಹೇಳಿದ್ದಾರೆ. ಚಿಕಿತ್ಸೆ ಮುಗಿದ ನಂತರ ನಾವು ನಿಮ್ಮನ್ನು ಮನೆಗೆ ಬಿಡ್ತೀವಿ ಮತ್ತು ರಾತ್ರಿ ಬಾಸ್ ನಿಮ್ಮ ಬಳಿ ಬರ್ತಾರೆ. ನೀವು ಅವರಿಗಾಗಿ ಸಿದ್ಧರಿರಬೇಕು. ರಚಿತಾ ತನ್ನ ತಂದೆ ಸ್ಥಿತಿಯನ್ನು ನೋಡಿ ಹ್ಞೂ ಅಂತ ತಲೆ ಆಡಿಸ್ತಾಳೆ. ಆಸ್ಪತ್ರೆಯಲ್ಲಿ ವೈದ್ಯರು ರಚಿತಾಳ ತಂದೆಗೆ ಚಿಕಿತ್ಸೆ ನೀಡ್ತಾರೆ. ನಂತರ ಅಭಯ್ ಅವರನ್ನು ಸುಕ್ಷೇಮವಾಗಿ ಮನೆಗೆ ಬಿಡ್ತಾನೆ. ಸಂಜೆ ಸಮಯ ರಚಿತಾಳ ಮನೆ. ರಚಿತಾ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಕುಳಿತಿದ್ಲು. ಅವಳ ತಾಯಿ ಸುಧಾ ಸುಮ್ಮನೆ ಅಳತ್ಲೇ ಇದ್ದರು. ರಚಿತಾಳ ತಂಗಿ ಕೀರ್ತನ ತಾಯಿಯನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ತಾ ಹೇಳ್ತಾಳೆ, ಅಮ್ಮ ಇದೇ ನೀವು ಅಳ್ತಿದ್ದೀರಿ? ಒಂದಿನ ಅಕ್ಕ ಗಂಡನ ಮನೆಗೆ ಹೋಗಲೇಬೇಕಿತ್ತು. ಅಕ್ಕನಿಗೆ 13 ವರ್ಷ ಇರುವಾಗಲೇ ಅಗ್ನಿವರ್ಮನ ಜೊತೆ ಮದುವೆ ಆಗಿತ್ತು ಅಂತ ನಮಗೆಲ್ಲ ಗೊತ್ತು. ನೀವಿಬ್ಬರು ಅವತ್ತು ಖುಷಿಯಿಂದ ಕುಡಿದು ಮದುವೆ ಮಾಡಿಸಿದ್ರಿ. ಈಗ ಕಳಿಸೋ ಸಮಯ ಬಂದಾಗ ಯಾಕೆ ಹೀಗೆ ನಾಟಕ ಮಾಡ್ತಿದ್ದೀರಿ? ಅವತ್ತು ಅವನು ಗ್ಯಾಂಗ್ಸ್ಟರ್ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅವತ್ತವರಿಂದ ಅಷ್ಟು ಹಣ ಪಡೆದಿದ್ದೀರಿ, ಈಗ ಅಕ್ಕನನ್ನು ಕಳಿಸೋದಿಲ್ಲ ಅಂದರೆ ಹೇಗೆ? ವರದಕ್ಷಿಣೆ ಹುಡುಗಿಯವ್ರು ಕೊಡ್ತಾರೆ, ಆದರೆ ನೀವು ವರದಕ್ಷಿಣೆ ಪಡೆದಿದ್ದೀರಿ. ತಕ್ಷಣ ರಚಿತಾಳ ತಾಯಿ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿ ಕೂಗ್ತಾ ಹೇಳ್ತಾರೆ, ನಿನಗೆ ಗೊತ್ತಾ ನಾವು ಯಾಕೆ ಹಾಗೆ ಮಾಡಿದ್ವು ಅಂತ? ಅದೆಲ್ಲವೂ ನಿನ್ನ ಕಾರಣದಿಂದಲೇ ಆಗಿದ್ದು. ಅಂದು ನಿನ್ನ ಆಪ್ರೇಷನ್ಗಾಗಿ ನಾವು ಹಾಗೆ ಮಾಡಬೇಕಾಯ್ತು. ನಾವು ಅಸಹಾಯಕರಾಗಿದ್ದವು. ಅವರ ಅಸಹಾಯಕತೆಯ ಲಾಭ ಪಡೆದ್ರು. ನಾವು ಹೇಗಾದರೂ ಮಾಡಿ ಅವರನ್ನು ಹಿಂತಿರುಗಿಸ್ತೀವಿ, ಆದರೆ ನಮ್ಮ ಮಗಳನ್ನು ಆ ಅಪಾಯಕಾರಿ ಮನುಷ್ಯನಿಗೆ ಒಪ್ಸೋದಿಲ್ಲ. ಕೀರ್ತನ ಕೆನ್ನೆ ಸವರ್ಕೊಳ್ತಾ ಹೇಳ್ತಾಳೆ, ಮಮ್ಮಿ ತುಂಬ ಜೋರಾಗಿ ಹೊಡೆದ್ರಿ, ಆಗೋಗಿದೆ. ನಿಮಗೆಲ್ಲ ಯಾಕೆ ಇಷ್ಟು ಸಮಸ್ಯೆ? ಅಕ್ಕನನ್ನು ಕಳಿಸ್ಬಿಡಿ. ಅವನ ಅಕ್ಕನ ಗಂಡ, ಅವನಿಗೆ ಹಕ್ಕಿದೆ. ನೀವು ಆ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವನು ಒಳ್ಳೆಯವನಂತೆ ಕಾಣ್ತಾನೆ, ಅಂದರೆ ಅವನು ಎಲ್ಲರನ್ನ ಕೊಂದರು. ಹೆಣ್ಣು ಬಾಕನಲ್ಲ, ಅಕ್ಕ ಅವನ ಜೊತೆ ಇರಬೇಕು. ತಂದೆ ಕೋಪದಿಂದ ಹೇಳ್ತಾರೆ, ಕೀರ್ತನ ನೀನೇನು ಮಾತಾಡಬೇಡ, ನೀನು ಕೋಣೆಗೆ ಹೋಗು. ನಿನಗೆ ಪರೀಕ್ಷೆ ಇದೆ, ಓದ್ಕೋ. ದೊಡ್ಡವ್ರು ಮಾತಾಡುವಾಗ ಮಕ್ಕಳು ಬರಬಾರ್ದು, ಇಲ್ಲಿಂದ ಹೋಗು. ಕೀರ್ತನ ಕೋಪದಿಂದ, ನಾನೀಗ ಮಗು ಅಲ್ಲ, ನನಗೆ 17 ವರ್ಷ, ಮುಂದಿನ ವರ್ಷ 18 ಆಗುತ್ತೆ. ಆದರೂ ಎಲ್ಲರೂ ಮಗು ಅಂತಾರೆ. ಅಕ್ಕ ಗಂಡನ ಮನೆಗೆ ಹೋಗಲೇಬೇಕು. ಬಾಬಾ ಬಹಳ ಹ್ಯಾಂಡ್ಸಮ್ ಮತ್ತು ಶ್ರೀಮಂತ ಇದ್ದಾರೆ. ನಿಮಗೆಲ್ಲ ಯಾಕಿಷ್ಟು ಹೊಟ್ಟೆ ಕಿಚ್ಚು? ಮಮ್ಮಿ ನೀವು ಅಡುಗೆ ಮಾಡಬೇಕು, ಬಾಬಾ ಮೊದಲ ಬಾರಿ ಮನೆಗೆ ಬರ್ತಿದ್ದಾರೆ ಅಂತ ಹೇಳ್ತಾಳೆ. ಅಮ್ಮ ಅವಳನ್ನು ಮತ್ತೆ ಹೊಡೆಯೋದಕ್ಕೆ ಹೋದಾಗ ತಂದೆ ತಡೆದು ಬಿಡಿಸ್ದ. ಅವಳು ನಾಚಿಕೆಯಲ್ಲಿ ಏನೇನೋ ಹೇಳ್ತಾಳೆ ಅಂತಾರೆ. ಗಡಿಯಾರದಲ್ಲಿ ಸಮಯ ಕಳೆದಂತೆ ಎಲ್ಲರ ಎದೆ ಬಡಿತ ಹೆಚ್ಚಾಗ್ತಿತ್ತು. ಕೀರ್ತನ ಹೊರತುಪಡಿಸಿ ಎಲ್ಲರೂ ಬಹಳ ಎದುರಿದ್ರು. ಅವಳು ಮಾತ್ರ ಆರಾಮವಾಗಿ ಚಿಪ್ಸ್ ತಿಂತಾ ನಿಂತಿದ್ಲು. ತಕ್ಷಣ ಮನೆಯ ಕರೆಗಂಟೆ ಬಾರಿಸ್ದೆ. ರಚಿತಾಳ ಜೀವ ಹೋದಂತಾಗುತ್ತೆ. ಅವಳು ಹೆದರುತ್ತಾ ತಂದೆಯನ್ನು ನೋಡ್ತಾಳೆ. ತಂದೆ ಸಮಾಧಾನವಾಗಿರುವಂತೆ ಸನ್ನೆ ಮಾಡಿ ಹೋಗಿ ಬಾಗಿಲನ್ನು ತೆರೀತಾರೆ. ಬಾಗಿಲು ತೆರೆದ ತಕ್ಷಣ ಅವರು ಬೆಚ್ಚಿ ಬೀಳ್ತಾರೆ. ಯಾಕಂದರೆ ಬಾಗಿಲು ಮುಂದೆ ಅಂಗರಕ್ಷಕರು ನಿಂತಿದ್ದರು. ನಂತರ ಅವರ ಪಕ್ಕಕ್ಕೆ ಸರಿತಾರೆ. ಅಗ್ನಿವರ್ಮ ಒಳಗೆ ಬರ್ತಾನೆ. ಅವನ ಕೈಯಲ್ಲಿ ಸಿಗರೇಟ್ ಇತ್ತು. ಅವನ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ, ಆದರೂ ಅವನು ಬಹಳ ಸುಂದರವಾಗಿ ಕಾಣ್ತಿದ್ದ. ಕಪ್ಪು ಶರ್ಟ್ ಮತ್ತು ಕಪ್ಪು ಪ್ಯಾಂಟ್ ಧರಿಸಿದ್ದ. ಶರ್ಟ್ 2 ಬಟನ್ಗಳು ತೆರೆದಿದ್ವು. ದೂರದಿಂದ ಇದನ್ನೆಲ್ಲ ನೋಡ್ತಿದ್ದ ರಚಿತಾ ಮುಖ ತಿರುಗಿಸ್ಕೊಂಡು ಕಣ್ಣೀರು ಒರೆಸ್ಕೊಂಡ್ಳು. ಅಗ್ನಿವರ್ಮ ನೇರವಾಗಿ ರಚಿತಾಳ ಬಳಿ ಹೋಗ್ತಾನೆ. ರಚಿತಾ ಹೆದರಿ ಹಿಂದೆ ಸರಿತಾಳೆ. ಅವನ ಮೊಣಕಾಲು ಊರಿ ಅವಳ ಕೈ ಹಿಡಿದು ಮೇಲೆಬ್ಬಿಸ್ತಾನೆ. ರಚಿತಾ ಕೈ ಕೊಡವಿ ದೂರ ಸರಿತಾಳೆ. ಅಗ್ನಿವರ್ಮ ತನ್ನ ತಣ್ಣನೆ ಧ್ವನಿಯಲ್ಲಿ ಕೇಳ್ತಾನೆ, ನಿನ್ನ ಕೋಣೆಯಲ್ಲಿದೆ? ರಚಿತಾ ಒಂದು ಧ್ವನಿ ಕೇಳಿ ನಡುಕ್ತಾ ಸನ್ನೆ ಮಾಡ್ತಾಳೆ. ಅಗ್ನಿವರ್ಮ ಇದು ತನ್ನದೇ ಮನೆ ಎಂಬಂತೆ ಅವಳು ಕೋಣೆಯೊಳಗೆ ಹೋಗ್ತಾನೆ. ಸ್ನಾನದ ಕೋಣೆಗೆ ಹೋಗ್ತಾನೆ. ಬೆನ್ನಲ್ಲೇ ಕೀರ್ತನ ಬಂದು ರಚಿತಾಗೆ ಹೇಳ್ತಾಳೆ, ಅಕ್ಕ ನೀನು ನಿನ್ನ ಗಂಡನ ಹತ್ರ ಇರಬೇಕು, ಹೋಗಿ ಅವ್ರಿಗೆ ಸಹಾಯ ಮಾಡು. ಅಷ್ಟರಲ್ಲಿ ಅಗ್ನಿವರ್ಮನ ಧ್ವನಿ ಕೇಳಿಸುತ್ತೆ, ರಚಿತಾ ಕೋಣೆಗೆ ಬಾ. ರಚಿತಾ ಹೆದರ್ತಾ ತಂದೆ ನೋಡಿ, ಪಪ್ಪ ನಾನು ಹೋಗ್ತಿದ್ದೀನಿ ಅಂತಾಳೆ. ತಂದೆ ಅವಳ ಕೈ ಹಿಡಿತಾರೆ. ಆದರೆ ಅಗ್ನಿವರ್ಮ ಅಲ್ಲಿಗೆ ಬಂದು ಅವಳ ಕೈ ಹಿಡಿದು ಎಳಿತಾನೆ. ತಂದೆ ಕೈ ಬಿಡೋದಿಲ್ಲ. ಅಗ್ನಿವರ್ಮ ಹೇಳ್ತಾನೆ, ನನ್ನ ಪತ್ನಿ ಜೊತೆ ನಾನು ಮಾತಾಡಬೇಕು, ಮಧ್ಯೆ ಬರಬೇಡಿ, ಇಲ್ದಿದ್ರೆ ನಿಮ್ಮೆಲ್ಲರನ್ನ ಸಾಯಿಸೋದಕ್ಕೆ ನನಗೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ರಚಿತಾ ಗಾಬರಿಯಿಂದ ತಂದೆ ಕೈ ಬಿಡಿಸ್ಕೊಂಡು, ಅಪ್ಪ ನಾನು ಹೋಗ್ತಿದ್ದೀನಿ, ನೀವು ಚಿಂತಿಸಬೇಡಿ ಅಂತ ಒಳಗೆ ಹೋಗ್ತಾಳೆ. ಅಗ್ನಿವರ್ಮ ಬಾಗಿಲನ್ನು ಮುಚ್ತಾನೆ. ರಚಿತಾಗೆ ಅತಿಯಾದ ಭಯ ಆಗುತ್ತೆ. ಅಗ್ನಿವರ್ಮ ಅವಳ ಹತ್ರ ಬಂದು ಹೇಳ್ತಾನೆ, ಯಾಕೆ ನಿಂದ ದೂರ ಹೋಗ್ತಿದ್ಯಾ? ನನ್ನ ಹತ್ರ ಬಾ, ನಾನು ನಿನ್ನ ಗಂಡ. ರಚಿತಾ ನಡಕ್ತಾ ಹೇಳ್ತಾಳೆ, ನಮ್ಗೆ ಸ್ವಲ್ಪ ಸಮಯ ಬೇಕು, ದಯವಿಟ್ಟು ಸಮಯ ನೀಡಿ, ನಾವು ಯಾವುದಕ್ಕೂ ಸಿದ್ಧ ಇಲ್ಲ.
ನನಗೆ ಓದಬೇಕು, ನಾವು ಓದು ಪೂರ್ಣಗೊಳಿಸ್ಬೇಕು. ಅಗ್ನಿವರ್ಮ ಅವಳನ್ನ ದಿಟ್ಟಿಸಿ ನೋಡಿ ಹೇಳ್ತಾನೆ, ಬಹಳಷ್ಟು ಹುಡುಗಿಯರು ಮಗುವಿನ ಜೊತೆ ಕಾಲೇಜ್ಗೆ ಹೋಗ್ತಾರೆ. ಅವರು ಮಗು, ಗಂಡ, ಮನೆ ಮತ್ತು ಓದು ಎಲ್ಲವನ್ನ ನಿಭಾಯಿಸ್ತಾರೆ. ನೀನು ಕೂಡ ಹಾಗೆ ಮಾಡ್ಬೋದು. ಯಾಕಂದರೆ ನಾವಿನ್ನೂ ಕಾಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ಕುಟುಂಬ ಶುರು ಮಾಡಬೇಕಿದೆ. ಅವಳು ಹೆದರುತ್ತಾ, ಇದೇನು ಹೇಳ್ತಿದ್ದೀರಿ, ನಾವು ಇಷ್ಟು ಬೇಗ ಇದೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಾಳೆ. ಅಗ್ನಿವರ್ಮ ಹೇಳ್ತಾನೆ, ನಮಗದು ತಿಳಿಬೇಕಿಲ್ಲ, ನಿನಗೆ ನನ್ನ ಜೊತೆ ಮಲಗಬೇಕಿದೆ ಅಷ್ಟೇ. ರಚಿತಾ ಇನ್ನು ಹೆಚ್ಚು ಹೆದರಿ, ಇದೆಂಥ ಮಾತು, ನಾವು ಒಬ್ರನ್ನೊಬ್ರು ಸರಿಯಾಗಿ ಅರಿಯೋದೇ ಇಲ್ಲ, ನಿಮಗೆ ಈಗಲೇ ಇದೆಲ್ಲ ಬೇಕಾ, ನಮಗೆ ಸಮಯ ಬೇಕು ಅಂತಾಳೆ. ಅಗ್ನಿವರ್ಮ ಅವಳನ್ನ ಗೋಡೆ ಗಣಿಸಿ ಅವಳು ತುಟಿ ಹತ್ತಿರ ತನ್ನ ಮುಖ ತಂದು ಹೇಳ್ತಾನೆ, ನಮ್ಗೆ ಯಾವುದೇ ಕಾರಣಗಳು ಬೇಡ, ನಿನಗೆ ಬೇಕೋ ಬೇಡವೋ ಅದು ಮುಖ್ಯ ಅಲ್ಲ, ನನಗೆ ಬೇಕು ಎಂಬುದು ಮುಖ್ಯ. ನಾನು ನಿನ್ನನ್ನು ಪ್ರೀತಿಸೋದಿಲ್ಲ, ನಿನ್ನ ಖರೀದಿಸಿದ್ದೀನಿ, ನೀನು ನನ್ನ ಸ್ವತ್ತು. ಮರ್ಯಾದೆಯಿಂದ ಕೇಳಿದ್ರೆ ಸರಿ, ಇಲ್ದಿದ್ರೆ ನೀನು ಇಡೀ ಕುಟುಂಬವನ್ನು ಕೊಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನಿನಗೇನು ಬೇಕು, ಕುಟುಂಬದ ಸಾವು ಬೇಕೋ ಅಥವಾ ನನ್ನವಳಾಗೋದು ಬೇಕೋ? ರಚಿತಾ ಅಳ್ತಾ ಹೇಳ್ತಾಳೆ, ನೀವು ನನ್ನ ಜೊತೆ ತಪ್ಪು ಮಾಡ್ತಿದ್ದೀರಿ, ನೀವು ನನ್ನನ್ನು ಮುಟ್ಟೋದಕ್ಕೆ ಬಿಡೋದಿಲ್ಲ, ಇಲ್ದಿದ್ರೆ ನಾನು ಸತ್ತು ಹೋಗ್ತೀನಿ, ನಾನು ಸಾವಿಗೆ ಎದುರೋದಿಲ್ಲ. ಅಗ್ನಿವರ್ಮ ಅವಳ ಕೆನ್ನೆಗೆ ಮುತ್ತಿಟ್ಟು ಕಿವಿಯಲ್ಲಿ ಪಿಸುಗುಡ್ತಾನೆ, ನನಗೆ ನಿನ್ನ ತುಟಿಗಳ ರುಚಿ ನೋಡಬೇಕಿದೆ, ನೀನು ಬಹಳ ಸುಂದರವಾಗಿದೆಯಾ, ಆದರೆ ಈಗ ನನಗೆ ಹಸಿವಾಗಿದೆ, ನೀನು ನಿನ್ನ ಕೈಯಿಂದ ಅಡುಗೆ ಮಾಡಿಕೊಡು, ನಾನು ಸ್ನಾನ ಮಾಡಿ ಬರ್ತೀನಿ. ರಚಿತಾ ಸರಿ ಅಂತಾಳೆ, ನಾನು ಅಡುಗೆ ಮಾಡ್ತೀನಿ, ಆದರೆ ನಿಮ್ಮಿಂದ ಕುಡಿತದ ವಾಸನೆ ಬರ್ತಿದೆ, ಅದು ನನಗಿಷ್ಟ ಇಲ್ಲ, ಇನ್ನು ಮುಂದೆ ಕುಡಿದು ನನ್ನ ಹತ್ರ ಬರಬೇಡಿ. ಅಗ್ನಿವರ್ಮ ಅವಳ ಸೊಂಟದ ಮೇಲೆ ಕೈ ಇಟ್ಟು ಎಳ್ಕೊಂಡು ಹೇಳ್ತಾನೆ, ನೀನು ನನ್ನವಳು ಮಾತ್ರ, ನಾನು ನಿನ್ನನ್ನು ಯಾರೊಂದಿಗೂ ಹಂಚ್ಕೊಳ್ಳೋದಿಲ್ಲ, ನಿನ್ನ ಕುಟುಂಬದ ಜೊತೆಗೂ ಸಹ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಸರಿಯಲ್ಲಿಡ್ತೀನಿ. ಅವನು ಅವಳ ಕಣ್ಣೀರು ಒರೆಸ್ತಾನೆ. ರಚಿತಾ ಅವನ ಸ್ಪರ್ಶಕ್ಕೆ ನಡುಕ್ತಿದ್ಲು. ಅವನು ಹೇಳ್ತಾನೆ, ಈಗಲೇ ಇಷ್ಟು ಹೆದರ್ತಿದ್ಯಾ, ನಾನು ನನ್ನ ಸಂಪೂರ್ಣ ಚಲಾಯಿಸಿದಾಗ ನಿನ್ನ ಸ್ಥಿತಿ ಏನಾಗ್ಬೋದು ಅಂತ ಯೋಚಿಸಿ ನನಗೆ ಖುಷಿ ಆಗ್ತಿದೆ. ನೀನು ನನ್ನ ಗುಲಾಮರು ಯಾವಾಗಲೂ ನಿಷ್ಠೆಯಿಂದ ಇರಬೇಕು, ಇಲ್ದಿದ್ರೆ ಅವ್ರನ್ನ ಸಾಯಿಸಬೇಕಾಗತ್ತೆ. ಆದರೆ ನಾನೇನು ಸಾಯಿಸೋದಿಲ್ಲ, ನಾನು ಹಾಸಿಗೆ ಮೇಲೆ ಮಲಗಿಸಿಡ್ತೀನಿ. ರಚಿತಾ ಕಣ್ಣು ಮುಚ್ಚಿ ಅಳ್ತಾಳೆ. ಅವಳು ಅವನನ್ನು ತಳ್ಳೋದಕ್ಕೆ ಪ್ರಯತ್ನಿಸ್ತಾಳೆ, ಆದರೆ ಅವನು ಅಲುಗಾಡೋದಿಲ್ಲ. ರಚಿತಾಗೆ ತಾನು ಬಹಳ ದುರ್ಬಲಳು ಅಂತ ಅನಿಸುತ್ತೆ. ಅಗ್ನಿವರ್ಮ ಹೇಳ್ತಾನೆ, ಹಾಸಿಗೆ ಮೇಲೆ ನೀನು ನನ್ನನ್ನು ಸಹಿಸ್ಕೊಳ್ತೀಯಾ ಅಂತ ನನಗೆ ಗೊತ್ತು, ನಿನ್ನನ್ನು ನೀನು ದುರ್ಬಲ ಅಂತ ತಿಳಿಬೇಡ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.